ವೇದಾಂತ ಸಂವತ್ಸರ. ಓಂ ಅದೃಷ್ಟದ್ರಷ್ಟೃವಿದೇ ವೇದಾಂತ ಭಾಸ್ಕರಾಯ ನಮಃ. ಅದೃಷ್ಟೋಪಿ ಪರೋ ಹ್ಯಾತ್ಮ ದ್ರಷ್ಟೃಶ್ರೋತ್ರಾದಿರೂಪತಃ ಇತ್ಯಾತ್ಮಾನಂ ವಿಜಾನಾತಿ ಧೀರೋ ವೇದಾಂತ ಭಾಸ್ಕರಃ. ಆತ್ಮನು ಅದೃಷ್ಟನಾಗಿದ್ದರೂ ದ್ರಷ್ಟೃ ಶ್ರೋತೃ ಮುಂತಾದ ರೂಪದಿಂದ ತೋರುತ್ತಿದ್ದಾನೆಂದು ಆತ್ಮನನ್ನು ತಿಳಿದವನೇ ಧೀರನು. ನವೆಂಬರ್ 10. ಅದೃಷ್ಟನಾದ ದ್ರಷ್ಟೃ. ಅದೃಷ್ಟೋ ದ್ರಷ್ಟ ಅಶ್ರುತ ಶ್ರೋತ ಅಮತೋ ಮಂತ ಅವಿಜ್ಞಾತೋ ವಿಜ್ಞಾತ. ಬೃಹದಾರಣ್ಯಕೋಪನಿಷತ್ 3:7-23. ಆತ್ಮನು ಅದೃಷ್ಟನಾದ ದ್ರಷ್ಟೃವು, ಅಶ್ರುತನಾದ ಶ್ರೋತೃವು, ಅಮತನಾದ ಮಂತೃವು, ಅವಿಜ್ಞಾತನಾದ ವಿಜ್ಞಾತೃವೂ ಆಗಿರುತ್ತಾನೆ. ಈ ಮಂತ್ರವು ಆತ್ಮನನ್ನು ಪರಸ್ಪರ ವಿರುದ್ಧವಾಗಿ ಉಪದೇಶಿಸುವಂತೆ ತೋರುತ್ತಿದೆ. ಆದರೆ ಹಾಗೇನಿಲ್ಲ. ಎಚ್ಚರಿಕೆಯಿಂದ ಅರ್ಥವನ್ನು ಮಾಡಿಕೊಳ್ಳಬೇಕು. ಆತ್ಮನು ಅದೃಷ್ಟ ಆದರೆ ದ್ರಷ್ಟೃ, ಅಶ್ರುತ ಆದರೆ ಶ್ರೋತೃ, ಅಮತ ಆದರೆ ಮಂತೃ, ಅವಿಜ್ಞಾತ ಆದರೆ ವಿಜ್ಞಾತೃವಾಗಿರುತ್ತಾನೆ. ದೃಷ್ಟ ಎಂದರೆ ಇಂದ್ರಿಯಗಳಿಂದ ಅಥವಾ ಪ್ರಮಾಣಗಳಿಂದ ಕಾಣಲ್ಪಟ್ಟವನು ಎಂದರ್ಥ. ಅದೃಷ್ಟ ಎಂದರೆ ಕಣ್ಣುಗಳಿಂದ ಕಾಣಲ್ಪಡದವನು ಎಂದರ್ಥ. ದ್ರಷ್ಟೃ ಎಂದರೆ ಕಾಣುವವನು. ಆತ್ಮನು ತಾನು ಸ್ವತಃ ಕಣ್ಣುಗಳಿಂದ ಕಾಣಲ್ಪಡದವನಾಗಿದ್ದರೂ ತಾನು ಮಾತ್ರ ಕಣ್ಣುಗಳನ್ನೇ ಬೆಳಗುತ್ತಿರುವವನು ಎಂದರ್ಥ. ಆತ್ಮನು ಕಿವಿಗಳಿಂದ ಕೇಳಲ್ಪಡದವನಾಗಿದ್ದರೂ ತಾನೇ ಕಿವಿಗಳಿಗೂ ಚೈತನ್ಯನಾಗಿದ್ದಾನೆ. ಮನಸ್ಸಾಗಲಿ ಬುದ್ಧಿಯಾಗಲಿ ಆತ್ಮನನ್ನು ವಿಷಯೀಕರಿಸಲಾರದು. ಆದರೆ ಆತ್ಮನೇ ಮನೋಬುದ್ಧಿಗಳನ್ನು ಸಾಕ್ಷಿಯಾಗಿ ಅರಿಯುತ್ತಿದ್ದಾನೆ. ಯಾವ ಕರಣಗಳಿಗೂ ವಿಷಯನಾಗದೆ ಸಕಲ ಕರಣಗಳನ್ನು ಬೆಳಗುತ್ತಿರುವ ಇವನೇ ಪ್ರತ್ಯಗಾತ್ಮನು, ಇವನೇ ಅಮೃತನು ಎಂದರ್ಥ. ಓಂ ಶಾಂತಿ ಶಾಂತಿ ಶಾಂತಿ.